ಆಕ್ಸಿಯಮ್ ಏನು ಅಂತ ಹೇಳಿ ಕಲ್ತ್ಕೊಂಡ್ರಿ. ಪ್ರೊಬಾಬಿಲಿಟಿಲಿ ಆಕ್ಸಿಯಮ್ ಏನು ಅಂತ ಹೇಳಿ ನೋಡಿದ್ರಿ. ಅಂತ ಹೇಳಿದ್ರೆ ದೇ ಆರ್ ಅಂಡರ್ಲೈಯಿಂಗ್ ಬೇಸ್ ವಿಚ್ ಇಸ್ ಟೇಕನ್ ಟು ಬಿ ಟ್ರೂ. ಅದು ನಿಜ ಅಂತ ಒಪ್ಕೊಂಡ್ಬಿಡ್ತೀವಿ, ಏನೇ ಪ್ರೂಫ್ ಇಲ್ದಿರೋನು ಅಂಥೇಳಿ. ಈ ಆಕ್ಸಿಯಮ್ ಮೇಲೆ ಇವಾಗ ಒಂದು ಫಾರ್ಮುಲಾ ಡಿರೈವ್ ಮಾಡ್ತಿದ್ದೀವಿ, ವಿಚ್ ಯು ಗೈಸ್ ಆಲ್ರೆಡಿ ನೋ. ಈ ಫಾರ್ಮುಲಾ ಮೊದಲೇ ಗೊತ್ತಿದೆ, ಬಟ್ ಈ ರೀತಿಯಲ್ಲಿ ಡಿರೈವ್ ಮಾಡೋದು ಅಂಥೇಳಿ ಇಲ್ಲಿ ನೋಡ್ತಾ ಇದ್ದೀವಿ. ಹಾಂ, ಪ್ರೊಬಬಿಲಿಟಿ ಆಫ್ ಇವೆಂಟ್ ಇನ್ ಈಕ್ವಲಿ ಲೈಕ್ಲಿ ಔಟ್ಕಮ್ ಸ್ಯಾಂಪಲ್ ಸ್ಪೇಸ್. ಇದರಲ್ಲಿ ಮೊದಲನೇದಾಗಿ ಈ ಈಕ್ವಲಿ ಲೈಕ್ಲಿ ಔಟ್ಕಮ್ ಅಂತ ಹೇಳೋದು ಅರ್ಥ ಮಾಡ್ಕೊಬೇಕು. ಇದಿಲ್ಲ ಅಂತ ಹೇಳಿದ್ರೆ ಈ ಫಾರ್ಮುಲಾ ವರ್ಕ್ ಆಗೋಲ್ಲ. ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಸಿನಾರಿಯೋಗೆ ವರ್ಕ್ ಆಗೋದು. ಮತ್ತು ಬೇರೆ ಏನೋ ಸಿನಾರಿಯೋ ಇತ್ತು ಅಂತ ಹೇಳಿ ಬೇರೆ ರೀತಿಯಲ್ಲಿ ನಾವು ಅದನ್ನು ವರ್ಕೌಟ್ ಮಾಡ್ಕೊಬೇಕು. ಹಾಂ, ಈ ಫ್ರೇಜಿನ ಅರ್ಥ ಇದೇನು ಅಂತ ಹೇಳಿದ್ರೆ, ಈಚ್ ಔಟ್ಕಮ್ ಇನ್ ಯೋರ್ ಎಕ್ಸ್ಪೆರಿಮೆಂಟ್ ಹ್ಯಾಸ್ ದ ಸೇಮ್ ಚಾನ್ಸ್ ಆಫ್ ಹ್ಯಾಪ್ನಿಂಗ್ ಆಲ್ ಔಟ್ಕಮ್ಸ್ ವಿತ್ ಈಕ್ವಲ್ ಪ್ರೊಬಬಿಲಿಟಿ. ಅಂತ ಹೇಳಿದ್ರೆ ಇದರಲ್ಲಿ ಬರೋ ಅಂಥ ಎಲಿಮೆಂಟ್ಸು ಪ್ರತಿಯೊಂದಕ್ಕೂ ಅಷ್ಟೇ ಚಾನ್ಸ್ ಇದೆ ಅಂತ ಹೇಳಿ. ಎಕ್ಸಾಂಪಲ್, ಟಾಸಿಂಗ್ ಎ ಕಾಯಿನ್. ನಾವು ಕಾಯಿನ್ನ ಟಾಸ್ ಮಾಡ್ತು ಅಂತ ಹೇಳಿದ್ರೆ ಮ್ಯಾಚ್ಗಿಂತ ಮೊದಲಾಗಿ ಹೆಡ್ ಬೀಳ್ಬೋದು, ಟೇಲ್ ಬೀಳ್ಬೋದು, ಹೇಳೋಕ್ಕಾಗಲ್ಲ. ಅದೇ ಒಂದು ಮ್ಯಾಚು ನಡೀತಾ ಇರಬೇಕಾದ್ರೆ ಒಂದು ಟೀಮ್ ಸ್ಟ್ರಾಂಗ್ ಇರುತ್ತೆ, ಒಂದು ವೀಕ್ ಇರುತ್ತೆ. ಹೂ ಹ್ಯಾಸ್ ಮೋರ್ ಪ್ರಾಬಿಲಿಟಿ ಆಫ್ ವಿನ್ನಿಂಗ್? ಅಲ್ವಾ, ಸ್ಟ್ರಾಂಗ್ ಟೀಮ್ ಅಲ್ವಾ, ಸರಿ ತಾನೆ? ಸೊ ದಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ನಾಟ್ ಈಕ್ವಲಿ ಲೈಕ್ಲಿ. ಯಾವುದೋ ಸ್ಟ್ರಾಂಗ್ ಟೀಮು, ವೀಕ್ ಟೀಮು. ಅದೇ ಒಂದು ಕಾಯಿನ ಟಾಸ್ ಮಾಡೋಕ್ಕೆ ಹೋದಾಗ ಇಟ್ ಈಸ್ ಈಕ್ವಲಿ ಲೈಕ್ಲಿ. ಈ ಥರ ಸಿನಾರಿಯೋಸ್ಗೆ ನಾವು ಈಕ್ವಲಿ ಲೈಕ್ಲಿ ಅಂತ ಹೇಳಿ ಕರಿತೀವಿ, ಸರಿನಾ? ಮತ್ತು ಮುಂದೆ ಪ್ರೊಬಬಿಲಿಟಿ ಆಫ್ ಅ ಸಿಂಗಲ್ ಔಟ್ಕಮ್. ಈ ಥರ ಇರಬೇಕಾದ್ರೆ ಒಂದರದ್ದು ಪ್ರಾಬಬಿಲಿಟಿ ಏನಿರಬಹುದು ಅಂಥೇಳಿ ಇಲ್ಲಿ ಮೊದಲು ಡಿರೈವ್ ಮಾಡ್ತಾಯಿದ್ದೀವಿ. ಸೊ ಫಾರ್ ಅ ಫೈನೈಟ್ ಸ್ಯಾಂಪಲ್ ಸ್ಪೇಸ್ ಅಂಥೇಳಿ, ಇದು ಶುರು ಮತ್ತು ಕೊನೆ ಇದೆ ಇದಕ್ಕೆ, ಅಂತ ಇರೋ ಸ್ಯಾಂಪಲ್ ಸ್ಪೇಸ್ ಇದು. ದ ಸ್ಯಾಂಪಲ್ ಸ್ಪೇಸ್ ಬೀಯಿಂಗ್ ಒಮೆಗಾ 1 + ಒಮೆಗಾ 2 till ಒಮೆಗಾ n. And the probability of each of this if it's equal to p and p between 0 and 1 ಈ ಥರ ಇತ್ತು ಅಂತ ಹೇಳಿದ್ರೆ, ಆಯಿತಾ? ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ಇಲ್ಲಿ ನಮ್ಮ ಹತ್ರ ಇವೆಲ್ಲ ನಮ್ಮ ಔಟ್ಕಮ್ಸು. ಏನು ಔಟ್ಕಮ್ ಇದೆ? ಪ್ರತಿಯೊಂದರದ್ದು ಪ್ರೊಬಬಿಲಿಟಿ ಬಂದು ಪಿ, ದೇರ್ ಈಕ್ವಲಿ ಲೈಕ್ಲಿ ಅಲ್ವಾ? ಸೊ ಎಲ್ಲದಕ್ಕೂ ಪಿ 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 ಅಂತ ಹೇಳಿ. ಸೊ ಈ ಥರ ಇದ್ದಾಗ ಪಿ ವ್ಯಾಲ್ಯೂ ನಾವು ಇಲ್ಲಿ ಕಂಡುಹಿಡಿತಾ ಇದ್ವಿ. ಸೊ ಪಿ ಆಫ್ ಎಸ್ ಇಸ್ ಈಕ್ವಲ್ ಟು 1. ಸೊ ಪಿ ಆಫ್ ಒಮೆಗಾ 1 ಪ್ಲಸ್ ಪಿ ಆಫ್ ಒಮೆಗಾ 2 ಪ್ಲಸ್ ಪಿ ಆಫ್ ಒಮೆಗಾ n ವಿಲ್ ಬಿ ಈಕ್ವಲ್ ಟು 1 ಅಲ್ವಾ? ಇವೆಲ್ಲ ಆ್ಯಡ್ ಮಾಡ್ತು ಅಂದರೆ ಅದರ ಪ್ರೊಬಬಿಲಿಟಿ ಏನೋ ಒಂದು ಆಗಲೇಬೇಕು. ಸೊ ದ ಚಾನ್ಸಸ್ ದಟ್ ಎನಿ ಒನ್ ಆಫ್ ದಿಸ್ ವಿಲ್ ಹ್ಯಾಪನ್ ಹ್ಯಾಸ್ 100%. ಸೊ ಹಾಗಾಗಿ ಇದು 1. ಆದರೆ ಈ ಪ್ರತಿಯೊಂದೂ ಇಟ್ಸ್ ಈಕ್ವಲ್ ಟು ಪಿ. ಬಟ್ ಇಂಥ ಪಿ ಎಷ್ಟಿದೆ? ದೇರ್ ಎನ್ ಆಫ್ ಇಟ್. ಹಾಗಾಗಿ ದಿಸ್ ವಿಲ್ ಬಿ ಎನ್ ಪಿ ಇಸ್ ಈಕ್ವಲ್ ಟು 1. ದೇರ್ ಫೋರ್ ಪಿ ಇಸ್ ಈಕ್ವಲ್ ಟು ಏನೋ 1/n. ಸರಿನಾ? ಸೊ ದಿಸ್ ಇಸ್ ಅ ಬೇಸಿಕ್ ಇಂಟ್ರಡಕ್ಷನ್. ಇವಾಗ ದ ಒರಿಜಿನಲ್ ಫಾರ್ಮುಲಾ. ಪ್ರೊಬಬಿಲಿಟಿ ಆಫ್ ಎನ್ ಇವೆಂಟ್ ಇನ್ ಈಕ್ವಲಿ ಲೈಕ್ಲಿ ಔಟ್ಕಮ್ sample space would be, it's like this. Let S be the sample space and E be an event such that the number of element in the sample space is n, number of element in your event is m. ಈ ಥರ ಇದ್ದಾಗ if each outcome is equally likely, then the following will be true. That is, probability of E will be equal to, guess ಮಾಡಿ ಏನಂತ ಹೇಳಿ, m/n. ಇಲ್ಲಿ ನೋಡಿದ್ದೀವಿ ಇದನ್ನು ನಾವು. ಸೊ ಇದನ್ನು ನಾವು ಈ ರೀತಿಯಲ್ಲಿ ನೋಡಿರ್ತೀವಿ ನೋಡಿ. ಪ್ರೊಬಬಿಲಿಟಿ ಆಫ್ ಎನ್ ಇವೆಂಟ್ ಇಸ್ ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಇ ಡಿವೈಡೆಡ್ ಬೈ ಟೋಟಲ್ ಪಾಸಿಬಲ್ ಔಟ್ಕಮ್ಸ್. ಇದು ನಿಮ್ಮ ಫಾರ್ಮುಲಾ. ಎಲ್ಲಿ ನೋಡಿದ್ದೀವಿ ನಾವು? 2-3 ವರ್ಷದಿಂದ ನೋಡಿರ್ತೀವಲ್ಲ, ಅದೇ ಫಾರ್ಮುಲಾ. ಅದನ್ನು ಡಿರೈವ್ ಮಾಡಬೇಕು ಅಂತ ಹೇಳಿದ್ರೆ ಇದು ನಮ್ಮ ಸ್ವಲ್ಪ ಬೇಸಿಕ್ಸು, ಸರಿನಾ? ಇದು ಸ್ವಲ್ಪ ಬ್ಯಾಕಪ್ ಇರಬೇಕು, ನಾಲೆಜ್ ಇರಬೇಕು. ಅದ್ರ ಮೇಲೆ ಇದು ಡಿರೈವ್ ಮಾಡಿದ್ದೀವಿ, ಆಯಿತಾ? ಹಾಂ, ಇವಾಗ ಪಾಸ್ ಮಾಡಿಕೊಂಡು ಬರ್ಕೊಂಬಿಡಿ.